ಶರತ್, ಇದೇನಿದು ಆಶ್ಚರ್ಯ? ಇದಕ್ಕಿದ್ದಾಗೆ ನೀವು ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀರಿ, ನಮ್ಗೆ ಹೇಳಿದೆ ಕೇಳಿದೆ. ಯಾಕೆ, ಏನಾಯ್ತು? ಯಾಕೆ ಹಾಗೆ ಆತಂಕದಲ್ಲಿದ್ದೀರಲ್ಲ? ಅದು ದುರ್ಗಾಪುರಕ್ಕೆ ಬರಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ಲು. ದೇವಸ್ಥಾನದ ಒಳಗೆ ಹೋಗಿದ್ದಾಳೆ, ಇನ್ನೂ ಆಚೆ ಬಂದೇ ಇಲ್ಲ. ದುರ್ಗಾ ದೇವಸ್ಥಾನದೊಳಗೆ ಹೋಗಿದ್ದಾಳ? ದೇವಸ್ಥಾನಕ್ಕೆ ಬರಬೇಕು ಅಂತ ಹಠ ಮಾಡಿದ್ಲ? ಯಾಕೆ? ಅದೇನೋ ಗೊತ್ತಿಲ್ಲ, ಬೆಳಗಿಂದ ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಆ್ಯಕ್ಚುಲಿ ನಮ್ಮ ಮನೇಲಿ ನನ್ನ ಹೆಂಡ್ತಿದೊಂದು ಗೆಜ್ಜೆ ಇತ್ತು, ಅದು ಅವಳು ಚಿಕ್ಕ ವಯಸ್ಸಲ್ಲಿ ಹಾಕ್ತಾ ಇದ್ದ ಗೆಜ್ಜೆ ಅಂತೆ. ಅದನ್ನು ತುಂಬ ಜೋಪಾನವಾಗಿ ಇಟ್ಟಿದ್ಲು. ದುರ್ಗಾ ಕೈಲೂ ಅದೇ ಥರದೊಂದು ಗೆಜ್ಜೆ ಇದೆ. ಅದು ಎರಡು ನೋಡೋಕೆ ಒಂದೇ ಥರ ಇದೆ, ಬಟ್ ಅದನ್ನು ನೋಡಿದ ತಕ್ಷಣ ಸಡನ್ನಾಗಿ ಅಳಕ್ಕೆ ಶುರು ಮಾಡಿದ್ಲು. ಇಮಿಡಿಯೇಟಾಗಿ ನನ್ನ ದುರ್ಗಾಪುರ ಕರ್ಕೊಂಡು ಹೋಗಿ ಅಂತ ನನಗೆ ಹೇಳಿದ್ಲು. ನಾನು ಅವಳನ್ನ ಕರ್ಕೊಂಬಂದೆ. ಗೆಜ್ಜೆಗಳ? ನಾನು ಅದನ್ನೊಂದು ಸಲ ನೋಡ್ಬೋದಾ? ಶರತ್, ಇದು ಅಂಬಿಕಾ ಗೆಜ್ಜೆ ಅಲ್ವಾ? ಹಾಂ ಹೌದು, ಅದನ್ನೇ ನಾನು ಹೇಳಿದ್ದು. ಅಲ್ಲ ಇದು ನನ್ನ ಹೆಂಡತಿ ಅಂಬಿಕಾ ಗೆಜ್ಜೆ ಅಂತ ನಿಮಗೆ ಗೊತ್ತು? ಗೊತ್ತಿಲ್ಲದೆ ಇರುತ್ತೇನಪ್ಪ. ಒಂದು ಗೆಜ್ಜೆ ಜೀವನದ ಭರವಸೆಯ ಬೆಳಕಾಗಿದೆ ಅಂತಂದಾಗ ಅದ್ರ ಬಗ್ಗೆ ಎಲ್ಲ ವಿಷಯ ಗೊತ್ತಿರುತ್ತಲ್ವ. ಪುಟ್ಟ ಮಗುವಾಗಿದ್ದ ಅಂಬಿಕಾ ಕಳೆದೋದಾಗ ಅವಳು ಗುರುತಿಗೆ ಅಂತ ಇದ್ದಿದ್ದು ಗೆಜ್ಜೆಗಳು ಮಾತ್ರ. ಶಂಭು ಅಣ್ಣನಿಗೆ ಒಂದೇ ಒಂದು ಗೆಜ್ಜೆ ಸಿಕ್ಕಿತ್ತು, ಇನ್ನೊಂದು ಸಿಗಲೇ ಇಲ್ಲ. ಅಂಬಿಕಾ ಎಲ್ಲೋದ್ಲು? ಆ ಗೆಜ್ಜೆ ಏನಾಯಿತು? ಯಾವುದು ನಮಗೆ ಗೊತ್ತಾಗಲಿಲ್ಲ. ಆದರೆ ನನ್ನ ಅಕ್ಕ ಆ ಕಾಲ್ಗೆಜ್ಜೆ ಹಾಕ್ಕೊಂಡು ಬಂದೇ ಬರ್ತಾಳೆ ಅನ್ನೋ ಭರವಸೆ ಮಾತ್ರ ತಂಗಿಗಿತ್ತು. ಆ ತಂಗಿ ಬೇರೆ ಯಾರು ಅಲ್ಲ, ದುರ್ಗಾನೇ. ಅಂಬಿಕಾಗೆ ಹಳೇದು ಯಾವತ್ತೂ ನೆನಪಿರಲಿಲ್ಲ. ಅವಳು ಹಳೆ ನೆನಪು ಅಂತ ಇದ್ದಿದ್ದು ಈ ಗೆಜ್ಜೆ ಮಾತ್ರನೇ. ಅಂದರೆ ಅದರ ಅರ್ಥ ನನ್ನ ಹೆಂಡತಿ ಅಂಬಿಕಾ ದುರ್ಗಾಳ ಸ್ವಂತ ಅಕ್ಕ. ನೀನು ಪ್ರಶ್ನೆ ಮಾಡಿದ್ದು, ನೀನು ಬೈದಿದ್ದು ಎಲ್ಲ ಕೇಳಿಸ್ಕೊಂಡೆ. ಈಗ ನಿನ್ನ ಕೋಪ ತಣ್ಣಗಾಯ್ತಾ? ಈ ದೇವಿನ ಕ್ರೂರಿ ಅಂದೆ, ತಾಯಿನೇ ಅಲ್ಲ ಅಂದೆ. ಈಗ ನಿನ್ನ ಮನಸ್ಸಲ್ಲಿರೋ ಜ್ವಾಲೆ ತಣ್ಣಗಾಯ್ತಾ? ಇಷ್ಟೊತ್ತು ನೀನು ಆಡಿದ ಮಾತುಗಳಲ್ಲ, ಅದು ನಿನ್ನ ಆತ್ಮದಲ್ಲಿರುವ ಆಕ್ರೋಶ. ಈಗ ಸಮಾಧಾನ ಆಯ್ತಾ? ಇಲ್ಲ ಅಜ್ಜಿ, ಈ ದೇವಸ್ಥಾನದ ಹೊಸಲು ತುಳಿದಕ್ಕೆ ನನಗೆ ಸಿಕ್ಕಿತು ಒಂದೇ ಸಾವು ನೋವು ಅಷ್ಟೇನೆ. ನಮ್ಮಮ್ಮನ ನಾನು ಕಳ್ಕೊಂಡಾಗ ಬೇಡ್ಕೊಂಡೆ, ಅಕ್ಕನ್ನ ನನಗೆ ವಾಪಸ್ ಕೊಟ್ಬಿಡು ಅಂತ ಅಂಗ್ಲಾಚ್ದೆ. ಆದ್ರೆ ಕೊನೆಗೂ ನನ್ನನ್ನ ಅನಾಥೆ ಮಾಡಿಬಿಟ್ಲು. ಅನಾಥೆ ಮಾಡಿಬಿಟ್ಟು ಹೋದ್ಲು ಅಂತ ಹೇಳಿದೆಲ್ಲ. ಈಗ ಯೋಚನೆ ಮಾಡಿ ನೋಡು, ಜನ್ಮ ಕೊಟ್ಟವರೇ ಹೋದ್ಮೇಲೆ ನಿನಗೆ ನೆರಳಾಗಿ ನಿಂತವು ಯಾರು? ಹಸಿದಾಗ ತುತ್ತು ಕೊಟ್ಟು
ನೋವಾದಾಗ ಮೊದಲು ಕೊಟ್ಟು ನೆಮ್ಮದಿಯಾದ ನಿದ್ದೆ ಸಿಕ್ಕಿದ್ದು ಯಾರಿಂದ? ಆ ದೇವಿಯ ಕರುಣೆ ಇಲ್ದಿದ್ರೆ ಆ ನೆರಳು ನಿನ್ನ ಹತ್ರ ಬರೋದಕ್ಕೆ ಸಾಧ್ಯನಾ? ಆ ನೆರಳು ಎಲ್ಲಿದೆ ಅಜ್ಜಿ? ಬೇಡಾದಾಗ ಕೊಟ್ಟು ಬೇಕಾದಾಗ ಕಿತ್ಕೊಳ್ಳೋದು ದೇವತೆಗಳ ಆಟನಾ? ಹಾಗಾದ್ರೆ ಅವಳನ್ನ ರಕ್ಷಕಿ ಅಂತ ನಾವು ಯಾಕೆ ಕರಿಬೇಕು? ರಕ್ಷಣೆ ಅಂದರೆ ಬರೀ ಪ್ರಾಣ ಉಳಿಸೋದಷ್ಟೇ ಅಲ್ಲ. ಹಣ್ಣು ಮಾಗಿದ ಮೇಲೆ ಮರದಿಂದ ಉರುಳಲೇಬೇಕು. ಅದು ಪ್ರಕೃತಿ ನಿಯಮ. ಅವಳನ್ನು ಸಾಯಿಸಿದ್ಲು ಒಂದೇ, ಆದರೆ ಅವಳು ಸಾಯಲಿಲ್ಲ. ಅವಳು ಶಕ್ತಿಯಾಗಿ ನಿನ್ನೊಳಗೆ ಬದಲಾದ್ಲು. ನಿನಗೆ ಸೋಲು ಬಂದಾಗ ಅವಳು ನಿನ್ನನ್ನು ಕೈ ಹಿಡಿದು ನಡೆಸಿದ್ಲು. ಅದನ್ನು ನೀನು ಕಣ್ತೆರೆದು ನೋಡಬೇಕು. ಹೇಗೆ ನೋಡೋದಜ್ಜಿ? ನೋಡಿದ್ರೆ ಹೇಗೆ ಕಾಣಿಸುತ್ತೆ? ತುತ್ತಿಟ್ಲು, ನಿದ್ದೆ ಕೊಟ್ಟು ಇಲ್ಲಿವರೆಗೂ ಬದುಕಿಸಿದಾಳೆ. ಹಾಗಂತ ಆಗಿರೋ ಒಳ್ಳೇದಕ್ಕೆಲ್ಲ ಅವಳೇ ಕಾರಣನಾ? ಆಗೋ ಒಳ್ಳೇದಕ್ಕೆ ಕಾರಣ ಅವಳೆಲ್ಲ ಅಂದಮೇಲೆ ಆಗಿರೋ ಕೆಟ್ಟದಕ್ಕೆ ಅವಳೇ ಕಾರಣ ಅಂತ ಹೇಗೆ ಹೇಳ್ತೀಯ? ಗಾಳಿ ಬೀಸಿದಾಗ ತಂಪು ಅಂತ ಅನುಭವಕ್ಕೆ ಬರುತ್ತೆ, ಆದರೆ ಗಾಳಿ ಕಾಣಿಸಲ್ಲ ಅಲ್ವಾ? ನಿನ್ನ ಕಷ್ಟ ಕಾಲದಲ್ಲಿ ಯಾರೋ ಅಪರಿಚಿತರು ಬಂದು ನಿನಗೆ ಸಹಾಯ ಮಾಡಿದ್ರಲ್ಲ, ಅದು ಅವಳೇ ಯಾಕಾಗಿರಬಾರ್ದು? ನಮ್ಮಕ್ಕ ನನ್ನ ಕಣ್ಮುಂದೆನೇ ಇದ್ರು. ಅವಳೇ ನಮ್ಮಕ್ಕ ಅಂತ ನಂಗೊಂದು ಸುಳಿವು ಕೊಡಲಿಲ್ಲ ಈ ಕಲ್ಲು. ಬಿಸಿಲಲ್ಲಿ ಬೆಂದವರಿಗೆ ಮಾತ್ರ ನೆರಳಿನ ಬೆಲೆ ಗೊತ್ತು, ಹಸಿದವನಿಗೆ ಮಾತ್ರ ಗೊತ್ತು ಅನ್ನದ ಬೆಲೆ. ಯಾರಿಗೊತ್ತು? ಮೊದಲೇ ಸತ್ಯ ಹೇಳಿದ್ದಿದ್ರೆ ನೀನು ಆ ಪ್ರೀತಿಯಲ್ಲಿ ಮುಳುಗಿ ಮುಂದೆ ಬರೋ ಕತ್ಲೆನ ಗಮನಿಸ್ತಾ ಇರಲಿಲ್ವೇನೋ? ಅದರಿಂದ ನಿನಗೆ ಸಮಸ್ಯೆ ಆಗ್ತಿತ್ತೋ ಏನೋ, ನಿನ್ನ ನಂಬುದವರಿಗೆ ಅದೆಂದ್ರೆ ತೊಂದರೆ ಆಗ್ತಿತ್ತೋ ಏನೋ, ಅದಕ್ಕೆ ಹೇಳಲಿಲ್ಲ ಅನ್ಸುತ್ತೆ. ಈಗ ಸತ್ಯ ತಿಳಿಸಿದಳಲ್ಲ, ಅದ್ಯಾಕೆ? ಎಲ್ಲ ಮುಗಿದ್ಮೇಲೆ ನನಗೆ ತಿಳಿಸಿ ಆದ್ರೂ ಏನು ಪ್ರಯೋಜನ? ನನ್ನ ಅಕ್ಕ ನನ್ನಿಂದ ಶಾಶ್ವತವಾಗಿ ದೂರ ಆದ್ಮೇಲೆ ನನಗೆ ನೋವು ಕೊಡೋದೇ ಅವಳ ಉದ್ದೇಶ ಆಗಿತ್ತು ಅಲ್ವಾ? ಹಾಗಂತ ಯಾರು ಹೇಳಿದ್ರು? ರೂಪ ಬದಲಾಗಿದ ತಕ್ಷಣ ಅಸ್ತಿತ್ವ ಅಳಿಯಲ್ಲ. ನೀನು ಪೂಜೆ ಮಾಡುವ ವಿಗ್ರಹ ಕಲ್ಲು ಅನ್ನೋದು ಎಷ್ಟು ಸತ್ಯನೋ, ಅದರೊಳಗಡೆ ಇರುವ ಚೈತನ್ಯ ಕೂಡ ಅಷ್ಟೇ ಸತ್ಯ. ನೀನು ಕಳ್ಕೊಂಡಿರೋದು ಒಬ್ಬ ವ್ಯಕ್ತಿಯನ್ನು ಮಾತ್ರ, ಆದರೆ ನೀ ಪಡ್ಕೊಂಡಿರೋದು ಒಂದು ಒಳ್ಳೆ ಗುರಿಯನ್ನು.